ಇನ್ನು ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಕಾರ್ಯಾರಂಭ ಆಗಿದೆ. ಕರ್ನಾಟಕ ಸೇರಿದಂತೆ ದೇಶದ 14 ರಾಜ್ಯಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಎರಡನೇ ಹಂತದ ಮತಪಟ್ಟಿ ಪರಿಷ್ಕರಣೆಗೆ ಸಿದ್ಧತೆ ಮಾಡಿಕೊಳ್ಳಿ ಅಂತ ಸೂಚನೆ ಬಂದಿದೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ಕೇಂದ್ರ ಎಲೆಕ್ಷನ್ ಕಮಿಷನ್ ಪತ್ರ ಬರೆದಿದೆ. ಈಗಾಗಲೇ ಮೊದಲ ಹಂತದಲ್ಲಿ 12 ರಾಜ್ಯಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿದೆ. ಅಕ್ರಮ ಮತದಾರರಿಗೆ ಎಸ್ಐಆರ್ ಕಾರ್ಯಾಚರಣೆ ಇದೆಯಲ್ಲ, ಇದು ಕೊಕ್ ನೀಡುತ್ತೆ. 12 ರಾಜ್ಯಗಳಲ್ಲಿ 3.5 ಕೋಟಿಗೂ ಹೆಚ್ಚು ಮತದಾರರಿಗೆ ಕೊಕ್ ನೀಡುವ ಸಾಧ್ಯತೆ ಇದೆ. ಪಶ್ಚಿಮ ಬಂಗಾಳದಲ್ಲಿ ಭಾರೀ ಗುಲ್ಲೆಬ್ಬಿಸ್ತು ಮತಪಟ್ಟಿ ಪರಿಷ್ಕರಣೆ. ಎಸ್ಐಆರ್ ಪ್ರಕ್ರಿಯೆ ವೇಳೆ ರಾಜ್ಯದಲ್ಲಿ ಎಷ್ಟು ಲಕ್ಷ ಮತದಾರರಿಗೆ ಕೊಕ್ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. $73.73 ಲಕ್ಷಕ್ಕೂ ಹೆಚ್ಚು ಮತದಾರರಿಲ್ಲ. ಎಸ್ಐಆರ್ ಪ್ರಕ್ರಿಯೆಗೆ 5.8 ಲಕ್ಷ ವೋಟರ್ಸ್. ಎಸ್ಐಆರ್ ಬಳಿಕ 4.34 ಲಕ್ಷ ಮತದಾರರು. ಉತ್ತರ ಪ್ರದೇಶದಲ್ಲಿ 3.26 ಕೋಟಿ ಮತದಾರರ ದಾಖಲೆಗಳು ಅಸಮರ್ಪಕ. ದಾಖಲೆಗಳ ಪುನರ್ ಪರಿಶೀಲನೆ. ಕೋಟಿ ಮತದಾರರಿಗೆ ಕೊಕ್ ಫಿಕ್ಸ್. ಅಸ್ಸಾಂ ರಾಜ್ಯದಲ್ಲಿ 2.43 ಲಕ್ಷ ಮತದಾರರು ಎಸ್ಐಆರ್ ಪ್ರಕ್ರಿಯೆ ಬಳಿಕ ಹೊರಗಡೆ ಉಳಿದಿದ್ದಾರೆ. ಅಸ್ಸಾಂನಲ್ಲಿ 5.86 ಲಕ್ಷ ಮತದಾರರು ಇದ್ರು. ಎಸ್ಐಆರ್ ವೇಳೆಗೆ ಹೊಸದಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ ಇವರುಗಳು. ಎಸ್ಐಆರ್ ಪ್ರಕ್ರಿಯೆ ನಂತರ ಪಶ್ಚಿಮ ಬಂಗಾಳದಲ್ಲಿ 68 ಲಕ್ಷ ಮತದಾರರ ಹೆಸರುಗಳು ಡಿಲೀಟ್ ಆಗಿದೆ. ಒಟ್ಟು 1.5 ಕೋಟಿ ಜನರಿಗೆ ನೋಟಿಸ್ ಕೊಟ್ಟಿತ್ತು. ಇನ್ನೊಂದು ವಾರದಲ್ಲಿ ಅಂತಿಮ ಪಟ್ಟಿ ಆಗುತ್ತೆ. ತಮಿಳುನಾಡಲ್ಲಿ 97.3 ಲಕ್ಷ ಮತದಾರರಿಗೆ ಎಸ್ಐಆರ್ ಪ್ರಕ್ರಿಯೆ ಬಳಿಕ ಗೇಟ್ ಪಾಸ್ ಸಿಕ್ಕಿದೆ. ಕೇರಳದಲ್ಲಿ 24 ಲಕ್ಷ ಮತದಾರರಿಗೆ ನೋಟಿಸ್. ಫೈನಲಿ 8.97 ಲಕ್ಷ ಮತದಾರರಿಗೆ ಕೊಕ್. ಪಾಂಡಿಚೇರಿಯಲ್ಲಿ ಒಟ್ಟು 10.21 ಲಕ್ಷ ವೋಟರ್ಸು. 42,719 ಸೇರ್ಪಡೆ. 16,619 ಜನ ಔಟ್. ಮಧ್ಯಪ್ರದೇಶದಲ್ಲಿ ಒಟ್ಟಾರೆ 42 ಲಕ್ಷಕ್ಕೂ ಹೆಚ್ಚು ಮತದಾರರನ್ನ ಹೊರಗಿಳಿಸುವ ಸಾಧ್ಯತೆಗಳಿದೆ. ಬಸವರಾಜ್ ಸರ್, ವೆಸ್ಟ್ ಬೆಂಗಾಲ್ ಅಂತೂ ತೀವ್ರ ಆಕ್ರೋಶ ಇತ್ತು. ಏನೇನೋ ಹೈಡ್ರಾಮಾಗಳೆಲ್ಲ ನಡೆದೋಗ್ಬಿಡ್ತು ಈ ಮತಪಟ್ಟಿ ಪರಿಷ್ಕರಣೆ ವಿಚಾರದಲ್ಲಿ. ಸರ್, ಆಸ್ ಅನ್ ಇಂಡಿವಿಜುವಲ್ ನನಗನ್ಸುತ್ತೆ ಇದು ಆಗ್ಬೇಕು, ಈ ಪ್ರಾಸೆಸ್ ಆಗ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಎಷ್ಟೋ ಜನ ಸಾವನ್ನಪ್ಪಿರ್ತಾರೆ, ಎಷ್ಟೋ ಜನ ಊರ್ ಬಿಟ್ಟು ಬೇರೆ ಊರಿಗೆ ಹೋಗಿ ಸೆಟಲ್ ಆಗಿರ್ತಾರೆ, ಇಲ್ಲ ಇನ್ನೆಲ್ಲೋ ಹೋಗಿ ಸೆಟಲ್ ಆಗಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಸತ್ತಿರೋ ವೋಟರ್ ಐಡಿ ಕಾರ್ಡ್ ಅಲ್ಲೂ ಬಳಸ್ಕೊಂಡು ವೋಟ್ ತಗೊಂಡಿರುವಂತಹ ಅನೇಕ ಉದಾಹರಣೆಗಳನ್ನ ನಾವು ನೋಡಿದೀವಿ. ಏನ್ ಹೇಳ್ತೀರಿ? ಈಗ ಅದೇ ತರನ ಸತ್ತಿದ್ದಾರೆ ಅಂತ ಯಾರನ್ನ ಹೊಡೆದಾಕಿದ್ರು ಯಾವ ಮತದಾರರು ಆ ಮತದಾರ ಪ್ರತ್ಯಕ್ಷವಾಗಿ ದೆಹಲಿಯಲ್ಲಿ ಕಾಫಿನೂ ಕುಡಿದಿದ್ರು. ಅಂದ್ರೆ ಈ ಒಂದು ಮತದಾರ ಯಾದಿಯ ಪರಿಷ್ಕರಣೆ ಇದೊಂದು ಸತತ ಪ್ರಕ್ರಿಯೆ, ಇದು ಹಾಗೇನೆ ಇರಬೇಕು. ಮತ್ತೆ ಈ ಒಂದು ವೋಟರ್ ಲಿಸ್ಟ್ ರಿವಿಷನ್ ಮಾಡ್ಬೇಕಾ ಮಾಡಬಾರ್ದು ಅನ್ನೋದು ಒಂದು ಡಿಬೇಟಿನ ಸಬ್ಜೆಕ್ಟ್ ಅಲ್ಲ. ಅದು ಸರಿಯಾಗಿ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಸಮಸ್ಯೆ. ಕಾಂಗ್ರೆಸ್ ಪಕ್ಷ ಆರೋಪಗಳು ಮಾಡ್ತದೆ ಮತ್ತು NDA ಮತ್ತು ಕೇಂದ್ರ ಸರ್ಕಾರ ಇದನ್ನು ಸಮರ್ಥನೆ ಮಾಡ್ಕೋತದೆ. ಒಟ್ಟಾರೆಗೆ ನೋಡೋದಾದ್ರೆ ಇದನ್ನ ನೀವು ವೋಟರ್ ಲಿಸ್ಟ್ ರಿವಿಷನ್ ಅನ್ನ ದೇಶಾದ್ಯಂತ ಒಂದೇ ಸತಿ ಮಾಡಿದ್ರೆ ಒಳ್ಳೆಯದು. ರಾಜ್ಯ ಅವರು 1-4 ರಾಜ್ಯ ಈಗ 3-4 ಆಗ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಸ್ವಲ್ಪ ನಿಮಗೆ ಈ ಮ್ಯಾನಿಪುಲೇಷನ್ಸ್ಗೆ ಹೇರಾಫೇರಿ ಮಾಡೋದಕ್ಕೆ ಅವಕಾಶ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಸತ್ತಿದ್ರೆ ಸತ್ತವ್ರು ಯಾರು ಬಂದು ವೋಟ್ ಹಾಕೋದಿಲ್ಲ, ಅಥವಾ ಅವ್ರ ಹೆಸರಲ್ಲಿ ಯಾರೋ ಪ್ರಾಕ್ಸಿಗಳು ಹಾಕ್ತಾರೆ ಅಂತ ಇಟ್ಕೊಳ್ಳೋಣ. ಆಕ್ಚುಲಿ ರಿಯಲ್ ರಿವಿಷನ್ ಅನ್ನೋದೇನು ಅಡಿಷನ್ ಆಫ್ ವೋಟರ್ಸ್. 18ಕ್ಕೆ ಈ ವರ್ಷ 18 ವರ್ಷಕ್ಕೆ ಯಾರು ಹುಡುಗರು ಮತದಾನ ವಯಸ್ಸಿಗೆ ಬರ್ತಾರೆ ಅವ್ರ ಅಡಿಷನ್. ಯಾರಾದ್ರೂ ಆ ಊರಿಂದ ರಾಜ್ಯದ ಹೊರಗಡೆ ಹೋಗಿದ್ರೆ ಡಿಲಿಷನ್. ನಾನು ಇಡೀ ದೇಶಾದ್ಯಂತ ನಾನು ರಿವಿಷನ್ ಮಾಡಿ ಪರಿಷ್ಕರಣೆ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಬಿಹಾರದಲ್ಲಿ ಒಂದು 10 ಲಕ್ಷ ಮತದಾರರು ಕಡಿಮೆ ಆಗಿದ್ರೆ ಅವ್ರು ಎಲ್ಲಿ ಹೋದ್ರು, ಅವ್ರು ಕರ್ನಾಟಕದಲ್ಲಿ ಕಾಣ್ತಾರೆ. 5 ಲಕ್ಷ ಇಲ್ಲಿ ಜಾಸ್ತಿ ಆಗಿರುತ್ತೆ, 5 ಲಕ್ಷ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಆಗಿರುತ್ತೆ. ಅವಾಗ ಸರಿಯಾಗಿ ಲೆಕ್ಕ ಸಿಗ್ತದೆ. ಡಿಲಿಷನ್ ಅಂಡ್ ಅಡಿಷನ್ ಲೆಕ್ಕ ಸರಿಯಾಗಿರ್ತದೆ. ನೀವು ಬಿಟ್ಟು ಒಂದು 4 ರಾಜ್ಯ ಈ ವರ್ಷ, ಇನ್ನೊಂದು 4 ರಾಜ್ಯ ಇನ್ನೊಂದು 2 ವರ್ಷ ಬಿಟ್ಟಾದ್ಮೇಲೆ ಚುನಾವಣೆ ಬಂದಾಗ ಮಾಡ್ತಾ ಹೋಗ್ಬಿಟ್ರೆ ನಿಮ್ಗೆ ನಿಜವಾಗ್ಲೂ ಏನಾಗಿದೆ ಅನ್ನೋ ರಿಯಲ್ ಪಿಕ್ಚರ್ ಸಿಗೋದಿಲ್ಲ. ಬಟ್ ರಿವಿಷನ್ ಇಸ್ ಎಸೆನ್ಷಿಯಲ್, ಇಟ್ ಇಸ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಡೆಮೋಕ್ರಸಿ. ಒಂದು ಆಮೇಲೆ ರಿವಿಷನ್ ಪ್ರಕ್ರಿಯೆಯಲ್ಲಿ ಕೆಲವೊಂದು ಸಾಫ್ಟ್ವೇರ್ಗಳನ್ನ ಬಳಸ್ತಾ ಇದ್ದಾರೆ, ಕೆಲವೊಂದು ಪದ್ಧತಿಗಳನ್ನ ಬಳಸ್ತಾ ಇದ್ದಾರೆ. ಈ ಒಂದು ಎಂಟೈರ್ ರಿವಿಷನ್ ಪ್ರೊಸೀಜರ್ ಈಸ್ ಇಟ್ ಓನ್ಲಿ ಫೋಕಸ್ ಆನ್ ಡಿಲಿಷನ್ ಆರ್ ಅಡಿಷನ್? ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಅಬ್ಸರ್ವೇಷನ್ ಮಾಡಿದ ಪ್ರಕಾರ ಈ ಒಂದು ಪ್ರಕ್ರಿಯೆಯಲ್ಲಿ ಮತದಾರರನ್ನ ಯಾವ್ದೆಯಿಂದ ಕೈ ಬಿಡುವ ವಿಚಾರದಲ್ಲಿ ಹೆಚ್ಚು ಮುತುವರ್ಜಿ ಇದೆ, ಸೇರಿಸ್ಕೊಳ್ಳೋದ್ರಲ್ಲೇ ಜಾಸ್ತಿ ಇಲ್ಲ ಅಂತ. ಫಾರ್ ಎಕ್ಸಾಂಪಲ್, ಒಬ್ಬ ಹೊಸದಾಗಿ ಯಾರು ಬಂದಿರ್ತಾರೆ, ಒಬ್ಬ 18 ವರ್ಷ 19 ವರ್ಷದ ಹುಡುಗ, ಅವನ ಹತ್ರ ಕಾಗದ ಪತ್ರ ಇರ್ತವೆ, ಸರಿಯಾಗಿರೋದಿಲ್ಲ. ಆರ್ ಯು ಹೆಲ್ಪಿಂಗ್ ಹಿಮ್ ಟು ಗೆಟ್ ಇನ್ ಟು ದ ಲಿಸ್ಟ್ ಆರ್ ಯು ಆರ್ ಸಿಂಪ್ಲಿ ಆಸ್ಕಿಂಗ್ ಟು ಡಿಲೀಟ್?